ನಮ್ಗೆ ಪೊಲೀಸರು ಬೆನ್ನ ಹತ್ತಿದ್ರು ಏಕಾಏಕಿ ಬಂದ್ ಕೂಡ ಬಡ್ಯಾಕತ್ತಾರೆ. ನಾವು ಓಡೋದೆ ರೀ. ಓಡೋಗನ ಅಲ್ಲಿ ಹೊಡೆದಿದ್ದಕ್ಕೂ ಕೈ ಇದಾಗೈತ್ರಿ ಒಂದೇದ್ದು. ಆಮೇಲೆ ನಾವು ಒಂದು ಸ್ವಲ್ಪ ಬಿದ್ದೀನಿ ರೀ. ಅವ್ರು ಓಡ್ಸೊಂಬರೋದು ಕೋರ್ಸಿಗೆ ನಾನು ಬಿದ್ದೀನಿ ರೀ. ಇಳ್ಳನ ಅದು ಒಂದು ಫ್ರ್ಯಾಕ್ಚರ್ ಆಗೈತೆ ರೀ. ಹಿಂದೂ ಕಾರ್ಯಕರ್ತ, ಹಿಂದೂ ಜಾಗೃತ ಕಾರ್ಯಕರ್ತ ಅದ್ರ ಸಂಬಂಧ ಹಿಂಗೆ ಮಾಡ್ಯಾರ ಪೊಲೀಸರು. ಕೈಗೆ ದುಬ್ಬಕ್ಕೂ ಒಂದು ಎಲ್ಲ ಬಿತ್ರಿ. ನಮ್ಗೆ ಇದ್ರ ಕಡೆ ಅಂಬೇಡ್ಕರ್ ಸರ್ಕಲ್ ಒಂದು 7-8 ಮಂದಿ ಇದ್ರಿ. ಕಾರಣ ಹಿಂದೂ ಕಾರ್ಯಕರ್ತ ಅದನ್ನಂತ ಜನ ಓಡ್ಕೊತ ಹೋಗಿಲ್ರಿ. ಲಾಠಿ ಬೀಸಿದ ಮ್ಯಾಗ ಬಡಸೋದ್ ಮ್ಯಾಗ ಓಡೋಗಿಲ್ರಿ. ನಾ ಸ್ಟೇಷನ್ಗೆ ಹೋಗಿದ್ರಿ. ಕೈ ಇದಾಗಿದ್ದ ಸಂಬಂಧ ಅಲ್ಲೇ ಬಿಟ್ರಿ ನಮಗೆ ಸ್ಟೇಷನ್. ನಮ್ಮ ಅಣ್ಣಾರ್ ಕರ್ಕೊಂಡ್ ಬಂದಾರಿ ಅಶೋಕ್ ಬಾರ್ಕೇರ್. ಇಲ್ರಿ ಅವ್ರನ್ನ ಓಲೈಸ್ಕೋಬೇಕಲ್ಲ. ಅವ್ರನ್ನ 6 ಮಂದಿ ಹಿಡ್ಕೊಂಡು ಹೋಗ್ಯಾರ. ಈಗ ನಮ್ಮವ್ರನ್ನ ಹಿಡ್ಕೊಂಡು ಸ್ವಲ್ಪ ಅವ್ರನ್ನ ಖುಷಿ ಪಡಿಸ್ಬೇಕಲ್ಲ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆಯಲ್ಲಿ ನಡೆದಂತ ಒಂದು ಏನು ಘಟನೆ ಇದೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಏನಾದ್ರು ಕಲ್ಲು ತೂರಿದಂತವರನ್ನ ಆ ಒಂದು ಸಂದರ್ಭದಲ್ಲಿ ಘಟನೆ ಏನಾಗಿತ್ತು. ಇವತ್ತು ಸಹ ಒಂದು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಲಿಕ್ಕೆ ಮುಂದಾದಂತ ಒಂದು ಹಿಂದೂ ಅಡ್ಡಗಟ್ಟಿ ಹೋಗುವಂತದ ತಿಳಿಯುವಂತ ಸಮಯದಲ್ಲಿ ಬೈಕ್ನಿಂದ ಬಿದ್ದಂತ ಒಂದು ಘಟನೆ ನಡೆದಿದೆ. ಮತ್ತು ಜೊತೆಗೆ ಅವರ ಕೈಯನ್ನು ಮುಗಿದಿದೆ. ಜೊತೆಗೆ ಅಶೋಕ್ ಬಾರ್ಕೇರ್ ಅನ್ನುವಂತ ಹಿಂದೂ ಕಾರ್ಯಕರ್ತ ಆತನನ್ನ ಈಗ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಸದ್ಯ ಯಾರ್ಯಾರು ನಮ್ಮ ಪ್ರಮುಖರು ಅದಾರ, ನಮ್ಮ ಕಾರ್ಯಕರ್ತರು ತಗೊಂಡು ಹಿಂದೂ ಸಮಾಜ ಸಂಘಟನೆ ಮಾಡಾಕತ್ತಾರ. ಆ ಕಾರ್ಯಕರ್ತರನ್ನ ಇವತ್ತು ಹತ್ತಿಕ್ಬೇಕು. ಇವತ್ತು ಸಮ್ಮೇಳನದೊಳಗೆ ಭಾಗವಹಿಸಬಾರ್ದು. ಅವರು ಇವತ್ತ ಸಮ್ಮೇಳನದೊಳಗ ಅನುಪಸ್ಥಿತಿ. ಅಂಬೇಡ್ಕರ್ ಸರ್ಕಲ್ ಕಡೆ ಹಿಡಿದ್ರು. ನಾನು ಹಿಡಿದು ಲಾಠಿ ತಿರ್ಗಾಕತ್ರಲ್ಲ ಓಡಾಕ್ ಚಾಲು ಮಾಡ್ತಾರೆ. ಅವ್ರು ಏನು ಲಾಠಿ ತಿರ್ಗಾಕತ್ರಲ್ಲ ಓಡಾಕ್ ಚಾಲು ಮಾಡಿದ್ದಾರೆ. ಓಡಾಕ್ ಚಾಲು ಮಾಡೋದು ಭಾಳ 1 ಕಿಲೋಮೀಟರ್ ಹೊಡಿದ್ರು ನಾನು. ಆಮೇಲೆ ನಡವಾಗ ಬಿದ್ದುಬಿಟ್ಟೆ. ಅವರ ಹಿಂದಾದಾರಿ ಮತ್ತೆ ಎಲ್ಲರೂ